ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನೀವು ಯಾರು ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಅವರ ದೃಷ್ಟಿಯಿಂದ ಆ್ಯಸ್ ಅ ಸೋಲ್ ಲೆವೆಲ್ ಇರ್ಬೋದು, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಇರ್ಬೋದು, ನೀವು ಯಾರು ಅಂತ ಹೇಳಿ ನಿಮ್ಮ ಸ್ಪೆಷಲ್ ಕ್ವಾಲಿಟೀಸ್ ಬಗ್ಗೆ ಇರ್ಬೋದು, ಏನೆಲ್ಲ ಹೇಳ್ತಾರೆ ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೆ, ನಿಮ್ಮ ಎನರ್ಜಿನ ರೇಸ್ ಮಾಡೋದಕ್ಕೆ ಇವತ್ತು ನೋಡೋಣ. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಶುರು ಮಾಡೋಣ. ಹೂ ಆರ್ ಯು, ನೀವು ಯಾರು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ದೃಷ್ಟಿ. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1, ನಿಮ್ಮ ಆಪ್ಷನ್ ಇಲ್ಲ ಬ್ಯಾಕ್ ಆಫ್ ದ ಡೆಕ್ ಡಿಸೈನನ್ನು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ ಅಂತ ಹೇಳಿ, ಅಥವಾ ಈ ಇಮೇಜ್ನ ನೋಡಿ ಸೆಲೆಕ್ಟ್ ಮಾಡ್ಕೋಬೋದು. 2 ಕಾರ್ಡೂ ಬಂದು 9 ಆಫ್ ಕಪ್ಸ್ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ. ಬಟ್ ಯಾವ ಇಮೇಜು ಅಥವಾ ಯಾವ ಬ್ಯಾಕ್ ಆಫ್ ದ ಡೆಕ್ ನಿಮ್ಮ ಗಮನ ಸೆಳೀತಾ ಇದೆ ನೋಡಿ. ಇದು ಗ್ರೂಪ್ ನಂಬರ್ 1. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ 9 ಆಫ್ ಕಪ್ಸ್. ಓಕೆ, ಒನ್ಸ್ ಅಗೇನ್ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ, ನಿಮ್ಮ ಬಗ್ಗೆ ನೀವು ಯಾರು ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ವೆರಿ ಸ್ಪೆಷಲ್ ಬ್ಯೂಟಿಫುಲ್ ರೀಡಿಂಗ್. ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ, ನಿಮ್ಮ ಬಗ್ಗೆ ನೀವು ಯಾರು ಅಂತ ಹೇಳಿ. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ತೋರಿಸ್ತಾ ಇರೋವಂಥ ಹೈಯರ್ ವೈಬ್ರೇಷನಲ್ ಎನರ್ಜೀಸ್ ಬಂದು, ಮೊದಲನೇದು ಗ್ರೀನ್ ತಾರಾಮ ತೋರಿಸ್ತಾ ಇರೋದು, 2ನೇದು ಬಂದು ಕ್ವಾನಿನ್ ಎನರ್ಜಿನ ತೋರಿಸ್ತಾ ಇರೋದು, 3ನೇದು ಬಂದು ಗಣೇಶ ಎನರ್ಜಿನ ತೋರಿಸ್ತಾ ಇರೋದು. ಅಷ್ಟು ಸುಲಭವಾಗಿ ನಾವು ಯಾವುದೇ ನೆಗೆಟಿವ್ ಎನರ್ಜಿಗಿರ್ಬೋದು, ಅಷ್ಟು ಸುಲಭವಾಗಿ ಬೇರೆಯವರ ಡ್ರಾಮಾಗಿರ್ಬೋದು, ಅಷ್ಟು ಸುಲಭವಾಗಿ ಜಗಳಕ್ಕೆ ಎಂಟರ್ ಆಗದೆ ಇರ್ಬೋದು. ವಿ ಲವ್ ಆ್ಯಂಡ್ ವಿ ಲವ್ ಪೀಸ್ ಅನ್ನೋ ಥರ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ಗೆ, ಅನ್ನೆಸೆಸರಿ ಜಗಳಕ್ಕೆ, ಅನ್ನೆಸೆಸರಿ ವಿಚಾರಕ್ಕೆ ಎಂಟರ್ ಆಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಐ ವಾಂಟ್ ಬಿ ಕಾಮ್, ಪೀಸ್ಫುಲ್, ಲವ್ವಿಂಗ್, ಕೈಂಡ್, ಕಂಪ್ಯಾಷನೇಟ್ ಎನರ್ಜಿನಲ್ಲಿ ಆದಷ್ಟು ಮ್ಯೂಚುವಲ್ ಆಗಿ ಏನಾರ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ಕೊಳ್ಳೋಣ, ಜಗಳ ಎಲ್ಲ ಬೇಡ ಅನ್ನೋ ಥರ ತುಂಬ ಸಾವಧಾನವಾಗಿರುವಂಥ ಎನರ್ಜಿ, ತುಂಬ ಪೇಷನ್ಸ್ ಆಗಿರುವಂಥ ಎನರ್ಜಿ, ತುಂಬ ಕಾಮಾಗಿ, ಕಂಪೋಸ್ಡ್ ಆಗಿ, ಕಂಪ್ಯಾಷನೇಟ್ ಆಗಿರುವಂಥ ಎನರ್ಜಿ. ಅಷ್ಟೊಂದು ಹೊರಗಡೆ ವಿಚಾರಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಪೀಸ್ ಆಫ್ ಮೈಂಡನ್ನು ನೀವು ಪ್ರಯಾರಿಟಿ ಮಾಡುವಂಥ ಒಂದು ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 1 ಬರೀ ನಿಮ್ಮ ಪೀಸ್ ಆಫ್ ಮೈಂಡ್ ಅಷ್ಟೇ ಅಲ್ಲ, ತುಂಬ ಪ್ರೊಟೆಕ್ಟಿವ್ ಎನರ್ಜಿ ಕೂಡ ನಿಮ್ಮದು. ನಿಮ್ಮ ಫ್ಯಾಮಿಲಿನಿರ್ಬೋದು ಅಥವಾ ನಿಮ್ಮ ಅತ್ಯಂತ ಪ್ರೀತಿಯಾಗಿರೋರನ್ನ ಇರ್ಬೋದು, ನೀವು ಪ್ರೊಟೆಕ್ಟಿವ್ ಆಗಿ ಯಾರಿಗಾದ್ರೂ ಮನಸಾರ ನೀವು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ರನ್ನ ನಿಮ್ಮ ಶಕ್ತಿ ಮೀರಿ ನೋಡ್ಕೊಳ್ಳೋ ಅಂಥ ಎನರ್ಜಿ, ನಿಮ್ಮ ಪ್ರೀತಿನ ನೀವು ಧಾರೆ ಎರೆಯೋ ಅಂಥ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಯು ಗೈಸ್ ಗ್ರೂಪ್ ನಂಬರ್ 1 ಯು ಆಲ್ ಆರ್ ಲೈಕ್ ಏಂಜಲ್ ಆಫ್ ಲವ್ ಅನ್ನೋ ಥರ, ಲೈಕ್ ಏಂಜಲ್ ಆಫ್ ಲೈಟ್, ಯು ಆರ್ ಏಂಜಲ್ ಆಫ್ ಲವ್, ಏಂಜಲ್ ಆಫ್ ಕಂಪ್ಯಾಷನ್. ಲೈಕ್ ನಿಮ್ಮ ಕಪ್ಪಿಂದ ಆ ನೀರು, ನಿಮ್ಮ ಮನಸ್ಸಿಂದ, ನಿಮ್ಮ ಹಾರ್ಟಿಂದ ಆ ಪ್ರೀತಿ ಹರಿತಾ ಇರೋ ಥರ ಎಲ್ಲ ದಿಕ್ಕಲ್ಲೂ. ಬಟ್ ಅದನ್ನು ತುಂಬ ಜನ ಮಿಸ್ಯೂಸೂ ಮಾಡ್ಕೊಂಡಿರ್ಬೋದು. ನೀವು ಇಷ್ಟು ಜನರಸ್ ಆಗಿ ಇಷ್ಟು ಪ್ರೀತಿನ ನೀವು ಹಂಚಬೇಕಾದ್ರೆ ಜನರು ಓವರಾಗಿ ನಿಮ್ಮ ಬೌಂಡ್ರಿನ ಮೀರಿ ಬಂದು ನಿಮಗೆ ಹರ್ಟ್ ಮಾಡಿರೋ ಸಾಧ್ಯತೆಗಳು ತುಂಬ ಇದೆ. ಬಟ್ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ನೆಗೆಟಿವ್ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಿಕ್ ಟು ನಿಮ್ಮ ಬ್ಯೂಟಿಫುಲ್ ಕ್ವಾಲಿಟೀಸ್ ಏನು, ನೀವು ಯಾರು ಅಂತ ಹೇಳಿ. ಸೊ ಯು ಆರ್ ಡೆಫಿನೆಟ್ಲಿ ಲೈಕ್ ಏಂಜಲ್ ಆಫ್ ಲವ್, ಏಂಜಲ್ ಆಫ್ ಲೈಟ್, ಲೈಕ್ ಅರ್ತ್ ಏಂಜಲ್ಸ್ ಥರ. ಎಷ್ಟೇ ಪ್ರಾಬ್ಲಮ್ ಇದ್ರೂ ನೀವು ಬೇರೆಯವ್ರಿಗೋಸ್ಕರ, ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನೀವು ಏನನ್ನು ಬೇಕಾದರೂ ಮಾಡುವಂಥ ಒಂದು ಎನರ್ಜಿ, ನೀವು ಪ್ರೀತಿಸೋರನ್ನ ಪ್ರೊಟೆಕ್ಟ್ ಮಾಡುವಂಥ ಎನರ್ಜಿ. ನಿಮ್ಮವರು ಯಾರಿಗಾದ್ರೂ ನೀವು ಬೇಕು ಅಂದಾಗ ಫಸ್ಟು ನೀವು ಮುಂದೆ ನಿಂತು ಅವರಿಗೆ ಸಹಾಯ ಮಾಡುವಂಥ ಎನರ್ಜಿ. ಲೈಕ್ ಗ್ರೀನ್ ತಾರಮ್ಮ ಥರ, ಲೈಕ್ ನಾವು ಅವ್ರ ಡಿವೋಟಿ ಆದಾಗ ಅಥವಾ ಅವರ ಡಿವೋಷನಲ್ಲಿ ನಾವು ಇನ್ವಾಲ್ವ್ ಆದಾಗ ಗ್ರೀನ್ ತಾರಮ್ಮ ಶಿ ಪ್ರೊಟೆಕ್ಟ್ಸ್ ಅಸ್, ಫಿಯರ್ಸ್ ಪ್ರೊಟೆಕ್ಷನ್. ಅವ್ರು ಸಾಫ್ಟ್ ಕಾಮ್ ಅಂತ ಅಂದಿದ ಮಾತ್ರಕ್ಕೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಪಾಸಿಟಿ ಇಲ್ಲ ಅನ್ನೋ ಥರ ಅಲ್ಲ. ದೇ ಆರ್ ವೆರಿ ವೆರಿ ಫಿಯರ್ಸ್ ಪ್ರೊಟೆಕ್ಟರ್ಸ್. ಲೈಕ್
ಈ ಆನೆ ಗುಂಪಲ್ಲಿ ಹೋಗ್ತಾ ಇರೋದನ್ನ ತೋರಿಸ್ತಾ ಇರೋದು. ಅಗೇನ್ ಗಣೇಶ ಎನರ್ಜಿ, ಲೈಕ್ ವಿ ಆರ್ ಹ್ಯಾಪಿ, ವಿ ಆರ್ ಕಾಮ್, ವಿ ಆರ್ ಕಂಫರ್ಟಬಲ್, ನಮ್ಮ ಬಿಸ್ನೆಸ್ ನಾವು ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಲೈಫ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಬಟ್ ನಮ್ಮ ಫ್ಯಾಮಿಲಿ ವಿಚಾರಕ್ಕೆ, ನಾವು ಪ್ರೀತಿಸೋವಂಥವ್ರ ವಿಚಾರಕ್ಕೆ ಯಾರಾದರೂ ಡಿಸ್ಟರ್ಬ್ ಮಾಡಿದಾಗ, ಅವರಿಗೆ ನೋವು ಮಾಡಿದಾಗ ನಾವು ಅಷ್ಟು ಸುಲಭವಾಗಿ ಬೇರೆಯವ್ರನ್ನ ಬಿಡೋದಿಲ್ಲ. ಯಾಕೆಂದರೆ ನಮಗೆ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಲವ್ಡ್ ಒನ್ಸ್ನ ನೋಡ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್. ನಮಗೆ ಅವರನ್ನು ಸೇಫಾಗಿ ಇಟ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಥರ ಒಂದು ಫಿಯರ್ಸ್ ಲವರ್, ಫಿಯರ್ಸ್ ಪ್ರೊಟೆಕ್ಟರ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 1. ಅಗೇನ್ ಗ್ರೀನ್ ತಾರಮ್ಮ, ಕ್ವಾನಿನ್ ಎನರ್ಜಿ. ಕ್ವಾನಿನ್ ಈಸ್ ದ ಎನ್ಲೈಟೆಂಡ್ ಫೀಮೇಲ್ ವರ್ಷನ್, ಬುದ್ಧದು ಫೀಮೇಲ್ ವರ್ಷನ್ ಥರ ಚೈನೀಸ್ ಮಿಥಾಲಜಿನಲ್ಲಿ ಕ್ವಾನಿನ್ ಎನರ್ಜಿ. ಶಿ ಈಸ್ ವೆರಿ ಕೈಂಡ್, ವೆರಿ ಕಂಪ್ಯಾಷನೇಟ್. ಬಟ್ ಡಿಸ್ಟರ್ಬ್ ಮಾಡಿದಾಗ ಅವ್ರನ್ನ ಇಷ್ಟಪಡೋರನ್ನ ದೇ ಮೇಕ್ ಶ್ಯೂರ್ ದಟ್ ಯಾವ ರೀತಿ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅದನ್ನು ಮಾಡುವಂಥ ಕೆಪಾಸಿಟಿ ಇರೋರು. ನಿಮ್ಮದು ಒಂದು ಪ್ರಾಬ್ಲಮನ್ನು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮಗೆ ಗ್ರೂಪ್ ನಂಬರ್ 1, ಯು ಮೇ ಇಗ್ನೋರ್ ನಿಮ್ಮದೇ ಪ್ರೊಟೆಕ್ಷನ್ನ ಅಥವಾ ನಿಮ್ಮ ಸೆಲ್ಫ್ ಕೇರ್ನ ನೀವು ಬೇರೆಯವ್ರನ್ನ ನೋಡ್ಕೊಳ್ಳೋ ಅಂಥ ಒಂದು ಈ ಎಕ್ಸೈಟ್ಮೆಂಟಲ್ಲಿ ಬೇರೆಯವ್ರನ್ನ ನೋಡ್ಕೊಳ್ಳೋ ಅಂಥ ನಿಮ್ಮ ಕ್ವಾಲಿಟೀಸಿಂದಾಗಿ ನೀವು ಬೇರೆಯವ್ರಿಗೋಸ್ಕರ ಜಾಸ್ತಿ ನಿಮ್ಮ ಸಮಯನ ಮುಡಿಪಾಗಿಡ್ತೀರಾ. ನಿಮ್ಮನ್ನು ನೋಡ್ಕೊಳ್ಳೋದು ನೀವು ತುಂಬ ಕಷ್ಟ, ನಿಮಗೆ ನಿಮ್ಮ ಬೌಂಡ್ರಿನ ಇಟ್ಕೊಳ್ಳೋದು ತುಂಬ ಕಷ್ಟ ಇರ್ಬೋದು. ಬಟ್ ಜನರಲ್ ಆಗಿ ಯು ಆಲ್ ಆರ್ ಲೈಕ್ amazing again fierce lovers ಮತ್ತೆ fierce protectors also. Fierce ಅಂತಂದರೆ ವೆರಿ ಸ್ಟ್ರಾಂಗ್, ವೆರಿ ಪವರ್ಫುಲ್, and a force, there is a very forceful protection ನಿಮ್ಮದು. ಈಗ ಶಕ್ತಿ ಎನರ್ಜಿನ ನೋಡಿದಾಗ ನಾವು, ಶಕ್ತಿ ಕ್ಯಾನ್ ಬಿ ಅ ಬ್ಯೂಟಿಫುಲ್ ಲವರ್. ಶಿವದು ಅದೇ ಸತಿಗೆ ಕೋಪ ಬಂದು ಯಾವಾಗ ಅವ್ರ ಬೌಂಡ್ರಿನ ಅಥವಾ ಅವರ ಲೈಕ್ ಶಿವನ ಇನ್ವೈಟ್ ಮಾಡಿರೋದಿಲ್ಲ ಅವ್ರು ಮಾಡ್ತಾ ಇರೋವಂಥ ಪೂಜೆನಲ್ಲಿ. ಸೊ ಶಿ ಬಿಕಮ್ಸ್ ಸೋ ಆ್ಯಂಗ್ರಿ, ಅಷ್ಟು ಕೋಪದಲ್ಲಿ ಅವರು ಬೆಂಕಿಗೆ ತನ್ನಂತ ಆಹುತಿ ಕೊಟ್ಕೊಳ್ಳುವಂಥದ್ದು. ಸೊ ದೇರ್ ಆರ್ 2 ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್ ನಿಮ್ಮದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಬಂದು ಹೇಳ್ತಾ ಇರೋದು, ಯು ಹ್ಯಾವ್ ಸಚ್ ಸ್ಟ್ರಾಂಗ್ ಗಾಡೆಸ್ ಎನರ್ಜಿ, ಬೋತ್ ಲವಿಂಗ್ ಆ್ಯಂಡ್ ಆಲ್ಸೋ ಫಿಯರ್ಸ್ ಪ್ರೊಟೆಕ್ಟರ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ದೃಷ್ಟಿನಲ್ಲಿ ನೀವು ಯು ಆರ್ ಅ ಸಾಫ್ಟ್ ಏಂಜಲ್. ನೀವು ಸಾಫ್ಟ್ ಏಂಜಲೂ ಆಗ್ಬೋದು. ಅದೇ ನಿಮ್ಮದು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನೀವು ಪ್ರೀತಿಸೋ ಅಂಥ ವಸ್ತು ಇರ್ಬೋದು, ವ್ಯಕ್ತಿಗಳಿರ್ಬೋದು, ಅವರಿಗೆ ತೊಂದರೆ ಆದಾಗ ಯು ಕ್ಯಾನ್ ಬಿ ಅ ಫಿಯರ್ಸ್ ಪ್ರೊಟೆಕ್ಟರ್, ಅ ಸ್ಟ್ರಾಂಗ್ ಪ್ರೊಟೆಕ್ಟರ್ ಕೂಡ ಅವರಿಗೆ. ಸೊ ದಟ್ ಈಸ್ ವಾಟ್ ಇಟ್ ಫೀಲ್ಸ್ ಲೈಕ್, ಅ ವೆರಿ ಸ್ಟ್ರಾಂಗ್ ಗಾಡೆಸ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 1. ಸೊ ಅದು ಇನಿಷಿಯಲ್ ಆಗಿ ಬರ್ತಾ ಇರೋವಂಥ ಎನರ್ಜಿ. ನಿಮಗೆ ನೇಚರ್ ಅಂದರೆ ತುಂಬ ಇಷ್ಟ ಇರ್ಬೋದು, ನಿಮ್ಮದೇ ಗಾರ್ಡನ್ ಇರ್ಬೋದು, ನಿಮ್ಮದೇ ಫುಡ್ನ ನೀವೇ ಬೆಳ್ಕೊಳ್ಳೋ ಅಂಥ ಒಂದು ಹ್ಯಾಬಿಟ್ ಇರ್ಬೋದು. ಲೈಕ್ ಯು ಹ್ಯಾವ್ ಲೈಕ್ ನಿಮ್ಮ ಸೋಲ್ ಲೆವೆಲಲ್ಲೂ ಅಷ್ಟೇ ನಿಮ್ಮ ಎನರ್ಜಿ ಬಂದು ತುಂಬ ಇವಾಲ್ವ್ ಆಗಿರೋ ಥರ ಇದೆ. ವಿತ್ ದ ಕೀಸ್ ಆಫ್ ಗುಡ್ನೆಸ್ ನಿಮ್ಮ ಎನರ್ಜಿ ಬಂದು ನಿಮ್ಮ ಸೋಲ್ ಲೆವೆಲಲ್ಲೂ ಬಂದು ನೀವು ತುಂಬ ಇವಾಲ್ವ್ ಆಗಿರೋ ಥರ ಇದ್ದೀರಾ. ನಾರ್ಮಲ್ ಆ್ಯಾವ್ರೇಜ್ ಹ್ಯೂಮನ್ ಬೀಯಿಂಗಿಗಿಂತ ಸ್ವಲ್ಪ ಜಾಸ್ತಿ ಮುಂದೆ ಹೋದಂಗಿದ್ದೀರಾ ನಿಮ್ಮ ಸೋಲ್ ಗ್ರೋತಲ್ಲಿ, ನಿಮ್ಮ ಸೋಲ್ ಪ್ರೋಗ್ರೆಷನಲ್ಲಿ. ವಿತ್ ದ ಸ್ಟಾರ್ ಬೀಯಿಂಗ್ ಹಿಯರ್, ನೀವು ಸ್ಟಾರ್ ಸೀಡ್ಸ್ ಕೂಡ ಇರ್ಬೋದು, ಬೇರೆ ಪ್ಲ್ಯಾನೆಟ್ಸ್ಗಳಿಂದ ಆಲ್ರೆಡಿ ಇವಾಲ್ವ್ ಆಗಿರೋವಂಥ ಸೋಲ್ ಇರ್ಬೋದು. ನಿಮ್ಮನ್ನು ನೀವು ಕಂಪ್ರೆಸ್ ಮಾಡಿಕೊಂಡು ಈ ಹ್ಯೂಮನ್ ಬಾಡಿನಲ್ಲಿ ತಂದುಕೊಂಡು ಈ ಭೂಮಿನಲ್ಲಿರ್ಬೋದು. ಯಾಕೆಂದರೆ ಇಷ್ಟರ ಮಟ್ಟಿಗೆ ಪ್ರೀತಿಸೋದಕ್ಕೆ ಆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಕೈಯಲ್ಲಿ ತುಂಬ ಕಷ್ಟ. ಯಾಕೆಂದರೆ ನಿಮ್ಮ ಪ್ರೀತಿ ಬಂದು ತುಂಬ ಆಳವಾಗಿರುವಂಥ ಪ್ರೀತಿ, ನಿಮ್ಮ ಪ್ರೊಟೆಕ್ಷನ್ ಬಂತು ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಟೆಕ್ಷನು ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮದು ಅಂತ ಬಂದಾಗ. ಸೊ ಇಟ್ ಈಸ್ ನಾಟ್ ಈಸಿ ನಾರ್ಮಲ್ ಆಗಿ ಇರೋದಕ್ಕೆ ಈ ಥರ. ಬಟ್ ನೀವು ಪ್ರೀತಿ ಮಾಡುವಂಥ ಆಳನ ಜನರು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ಅಷ್ಟು ಆಳಕ್ಕೆ ಹೋಗಿ ಪ್ರೀತಿಸೋದಕ್ಕೆ ಧೈರ್ಯ ಬೇಕಾಗಿರುತ್ತೆ. ಅಂಥ ಒಂದು ಧೈರ್ಯ ನಿಮ್ಮಲ್ಲಿ ಇರೋದು ಈಸ್ ಸೋ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗ್. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಹ್ಯಾವ್ ಸೋ ಮೆನಿ ಗುಡ್ ಡೀಪ್ ಗಾಡೆಸ್ ಲೈಕ್ ಕ್ವಾಲಿಟೀಸ್. ಈ ಗಾಡೆಸ್ಸಿಗೆ ಇರಬೇಕಾಗಿರುವಂಥ ಕ್ವಾಲಿಟೀಸ್ ಎಲ್ಲ ನಿಮ್ಮಲ್ಲಿರೋ ಥರ. ನೀವು ಮೇಲ್ ಆಗಿದ್ರೂ, ಫಿಮೇಲ್ ಆಗಿದ್ದರೆ ಮಾತ್ರ ಗಾಡೆಸ್ ಎನರ್ಜಿ
ಎನರ್ಜಿ ಅಂತಲ್ಲ, ಈವನ್ ಇಫ್ ಯು ಆರ್ ಅ ಮೇಲ್ ಪರ್ಸ್ನಾಲಿಟಿ ಇದ್ರೂ ಕೂಡ ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ಸೋ ಅಲೈನ್ಡ್ ಈ ಹೈಯರ್ ವೈಬ್ರೇಷನ್ಗೆ. ಯು ಹ್ಯಾವ್ ಸೋ ಮೆನಿ ಗ್ರೇಟ್ ಡೀಪ್ ಹೈಯರ್ ವೈಬ್ರೇಷನಲ್ ಕ್ವಾಲಿಟೀಸ್ ನಿಮ್ಮಲ್ಲಿ ಗ್ರೂಪ್ ನಂಬರ್ 1. ಸೊ with 7 heavenly virtues, like ಈ ಎಂಟೈರ್ ಕಾರ್ಡು ಎಂಟೈರ್ ರೀಡಿಂಗಲ್ಲಿ ನನಗೆ ಬರ್ತಾ ಇರೋದು, ಯು ಆರ್ ವೆರಿ ಕನೆಕ್ಟೆಡ್ ಟು ಸ್ಪಿರಿಚುವಲ್ ವರ್ಲ್ಡ್ಗೆ ಅಷ್ಟು ಕ್ಲೋಸ್ ಆಗಿ ಕನೆಕ್ಟ್ ಆಗಿರೋದು, ಅಥವಾ ಈ ಸ್ಟಾರ್ ಸೀಡ್ಸು, ಬೇರೆ ಪ್ಲ್ಯಾನೆಟ್ಸು, ಬೇರೆ ಗ್ಯಾಲಾಕ್ಟಿಕ್ ಎನರ್ಜಿಗೆ ತುಂಬ ಕ್ಲೋಸ್ ಆಗಿ ಕನೆಕ್ಟ್ ಆಗಿರೋದು. ಲೈಕ್ ನೀವು ಈ ಭೂಮಿಯವ್ರು ಅಲ್ಲ ಅನ್ನೋ ಥರ ಒಂದು ಫೀಲಿಂಗು, ನೀವು ಎಲ್ಲಿಂದನೋ ಬಂದು ಈ ಭೂಮಿನಲ್ಲಿ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋವಂಥ ಒಂದು ಫೀಲಿಂಗು, ಇಷ್ಟೊಂದು ಪ್ರೀತಿನ ಕೊಡೋದಕ್ಕೆ ಸಾಧ್ಯ ಆಗೋಕ್ಕೆ ವಾಟ್ ಆಮ್ ಐ ಟ್ರೈಂಗ್ ಟು ಟೆಲ್, ಇಂಥ ಒಂದು ಪ್ರೀತಿನ ನಾವು ಎಂಬಾಡಿ ಮಾಡ್ಕೊಳ್ಳೋದಕ್ಕೆ ಈ ಫಿಸಿಕಲ್ ವೆಸಲ್ ಏನಿದೆ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ನಿಮ್ಮ ಕೈಯಲ್ಲಿ ಇಂಥ ಒಂದು ಪ್ರೀತಿನ ಮಾಡೋದಕ್ಕೆ ಸಾಧ್ಯ. ಸೊ ಡೋಂಟ್ ಎವರ್ ಡಿಮ್ ಯುವರ್ ಲೈಟ್. ನಿಮ್ಮ ಲೈಟನ್ನ, ನಿಮ್ಮ ಪ್ರೀತಿನ, ನಿಮ್ಮ ಬೆಳಕನ್ನು ಯಾವುದೇ ಕಾರಣಕ್ಕೂ ಡಿಮ್ ಮಾಡ್ಕೋಬೇಡಿ. ಯಾಕೆಂದರೆ ನೀವು ಈ ಭೂಮಿ ಮೇಲೆ ಬಂದಿರೋದು ಇಂಥ ಒಂದು ಹಾರ್ಟ್ ಆ್ಯಕ್ಟಿವೇಟೆಡ್ ಸೋಲ್ ನಿಮ್ಮದು. ನಿಮ್ಮ ಹಾರ್ಟ್ ಬಂದು ತುಂಬ ಹೈಲಿ ಆ್ಯಕ್ಟಿವೇಟೆಡ್. ಅದನ್ನು ಈ ಭೂಮಿಗೆ ಕೊಡೋದಕ್ಕೆ, ಬೇರೆಯವ್ರಿಗೆ ಹಂಚೋದಕ್ಕೆ, ಈ ವೈಬ್ರೇಷನ್ನ ಮದರ್ ಅರ್ತ್ ಓವರಾಲ್ ಮದರ್ ಅರ್ತ್ಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಈ ಭೂಮಿ ಮೇಲೆ ಬಂದಿರೋದು. ಲೈಕ್ ಯು ಗೈಸ್ ಆರ್ ಅರ್ತ್ ಏಂಜಲ್ಸ್, ಸ್ಟಾರ್ ಸೀಡ್ಸ್, ಆ ಥರ ಒಂದು ಎನರ್ಜಿ, ವೆರಿ ಹೈ ವೈಬ್ರೇಷನಲ್ ಎನರ್ಜಿ ಗ್ರೂಪ್ ನಂಬರ್ 1. ಲೈಕ್ ನಿಮ್ಮ ಮೈಂಡ್ ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರೋವಂಥ ಒಂದು ಎಮೋಷನ್ಸ್, ನಿಮ್ಮ ಪವರನ್ನೇ ಬಂದು ನಿಮ್ಮ ಎಮೋಷನ್ಸು ಗ್ರೂಪ್ ನಂಬರ್ 1. ಲೈಕ್ ನೀವು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಇದ್ದೀರಾ, ನೀವು ಮಾಡುವಂಥ ಮ್ಯಾನಿಫೆಸ್ಟೇಷನಲ್ ಪವರ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಅಗೇನ್ ವಿತ್ ದ ಪಿಕಾಕ್ ಹಿಯರ್, ರೇಸ್ ಯುವರ್ ಸ್ಟ್ಯಾಂಡರ್ಡ್ಸ್. ನಿಮ್ಮದು ಒಂದು ಪ್ರಾಬ್ಲಮ್ಮು ಗ್ರೂಪ್ ನಂಬರ್ 1, ನಾವು ಪ್ರಾಬ್ಲಮ್ಸ್ ಏನಂತ ಹೇಳೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀವಿ ಆದಷ್ಟು ಮಟ್ಟಿಗೆ. ಬಟ್ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಒಂದನ್ನಂತೂ ಅಡ್ರೆಸ್ ಮಾಡಬೇಕಾಗಿರೋದು, ನೀವು ನಿಮ್ಮ ಬೌಂಡ್ರೀಸ್, ನಿಮ್ಮ ಸ್ಟ್ಯಾಂಡರ್ಡ್ಸ್ನ ರೇಸ್ ಮಾಡೋದು. ಯಾಕೆಂದರೆ ನೀವು ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ತೀರಾ, ತುಂಬಾ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ, ತುಂಬಾ ಬೇರೆಯವ್ರಿಗೋಸ್ಕರ ಮಾಡ್ತೀರಾ, ತುಂಬಾ ಬೇರೆಯವ್ರಿಗೋಸ್ಕರ ಇರ್ತೀರಾ, ತುಂಬಾ ಈ ಏಂಜಲ್ಸ್ ಥರ ಯು ಆರ್ ಆಲ್ವೇಸ್ ದೇರ್ ಪ್ರತಿಯೊಬ್ಬರಿಗೂ. ಬಟ್ ಈ ಪೀಕಾಕ್ನ ಎನರ್ಜಿ ತೋರಿಸ್ತಾ ಇರೋದು, ಪೀಕಾಕ್ ಮೇ ಬಿ ನಿಮ್ಮ ಸ್ಪಿರಿಟ್ ಅನಿಮಲ್ಲು ಅಥವಾ ನಿಮ್ಮ ಸ್ಪಿರಿಟ್ ಗೈಡ್ ಇರ್ಬೋದು. ಪೀಕಾಕ್ ಫೆದರ್ಸ್ ನೀವು ನೋಡ್ತಾ ಇರ್ಬೋದು. ವಿ ಹ್ಯಾವ್ ಲಾಟ್ ಆಫ್ ಗ್ರೀನ್ಸ್ ಈ ಗ್ರೂಪಲ್ಲಿ. ಸೊ ನಿಮ್ಮ ಹಾರ್ಟ್ ಚಕ್ರ ಇಸ್ ವೆರಿ ಹೈಲಿ ಆ್ಯಕ್ಟಿವೇಟೆಡ್. ಲೈಕ್ ಯು ಆರ್ ನಾಟ್ ಫಾರ್ ಎವ್ರಿಬಡಿ, ಎಲ್ರಿಗೂ ಅಲ್ಲ. ನೀವು ಗ್ರೂಪ್ ನಂಬರ್ 1 ಎಲ್ಲರಿಗೂ ಫ್ರೀ ಆ್ಯಕ್ಸಸ್ ಕೊಡಬೇಡಿ, ಎಲ್ಲರಿಗೂ ನಿಮ್ಮನ್ನ ಫ್ರೀಯಾಗಿ ಗ್ರ್ಯಾಂಟೆಡ್ ಆಗಿ ತೊಗೊಳೋದಕ್ಕೆ ಬಿಡಬೇಡಿ. ನಿಮ್ಮದೇ ಆದಂಥ ಸ್ಟ್ಯಾಂಡರ್ಡ್ಸ್ ಇಟ್ಕೊಳ್ಳಿ, ನಿಮ್ಮದೇ ಆದಂಥ ವ್ಯಾಲ್ಯೂಸು, ಮಾರಲ್ಸು, ಎಥಿಕ್ಸ್ ಇಟ್ಕೊಳ್ಳಿ ಲೈಫಲ್ಲಿ. ಲೈಕ್ ಡೋಂಟ್ ಜಸ್ಟ್ ಡೂ ಎಲ್ಲರಿಗೂ ಬೇಕು ನೀವು ಅಂತ ಹೇಳಿ ನಿಮ್ಮನ್ನು ನೀವು ಇಷ್ಟು ಫ್ರೀಯಾಗಿ ಕೊಡ್ತಾ ಇದ್ದರೆ ನಮ್ಮ ವ್ಯಾಲ್ಯೂನ ನಾವು ಕಳ್ಕೊಂಡು ಬಿಡ್ತೀವಿ. ಬಿಕಾಸ್ ನಿಮ್ಮ ಎನರ್ಜಿ ಇಟ್ ಈಸ್ ನಾಟ್ ಫ್ರೀ. ಯುವರ್ ಎನರ್ಜಿ ಈಸ್ highly like ಅದನ್ನು ಪಡೆಯೋದಕ್ಕೆ, ನಿಮ್ಮ ಪ್ರೆಸೆನ್ಸ್ನ ಪಡೆಯೋದಕ್ಕೆ ಜನರು ಬಂದು ದೇ ಹ್ಯಾವ್ ಟು ಬಿ ಲಕ್ಕಿ. ನಿಮ್ಮನ್ನು ಅವ್ರ ಜೀವನದಲ್ಲಿ ಇರೋದಕ್ಕೆ ನೀವು ಅವ್ರ ಜೀವನದಲ್ಲಿ ದೇ ಹ್ಯಾವ್ ಟು ಬಿ ಲಕ್ಕಿ. ಯಾಕೆಂದರೆ ನಿಮ್ಮ ಎನರ್ಜಿ ಬಂದು ಅಷ್ಟು ಹೈ ವೈಬ್ರೇಷನಲ್, ಅಷ್ಟು ಬ್ಯೂಟಿಫುಲ್, ಅಷ್ಟು ಪ್ಯೂರ್, ಅಷ್ಟು ಇನ್ನಸೆಂಟ್, ಅಷ್ಟೊಂದು ಹಾರ್ಟ್ ಸೆಂಟರ್ಡ್ ಗಾಡೆಸ್, ಏಂಜಲ್ ಆಫ್ ಲವ್, ಏಂಜಲ್ ಆಫ್ ಲೈಟ್, ಅ ಪ್ಯೂರ್ ಯೂನಿಕಾರ್ನ್ ಎನರ್ಜಿ ಥರ ನಿಮ್ಮ ಎನರ್ಜಿ ಗ್ರೂಪ್ ನಂಬರ್ 1. ಸೊ ನಿಮ್ಮ ಎನರ್ಜಿನ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಈಕ್ವಲಿ ಇಂಪಾರ್ಟೆಂಟು. ನಾವು ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡೋದು, ಬೇರೆಯವ್ರನ್ನ ಯಾವ ರೀತಿ ಪ್ರೀತಿಸ್ತೀವಿ ಅದೇ ರೀತಿ ನಮ್ಮನ್ನು ನಾವು ನೋಡ್ಕೊಳ್ಳೋದು, ನಮ್ಮ ಎನರ್ಜಿನ, ನಮ್ಮನ್ನು ನಾವು ಆ ಸೇಕ್ರೆಡ್ನೆಸ್ನ, ನಮ್ಮ ಆ ಡಿವೈನ್ ಎನರ್ಜಿನ ವ್ಯಾಲ್ಯೂ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟು ಗ್ರೂಪ್ ನಂಬರ್ 1. ಸೊ ಬಿ ಕೇರ್ಫುಲ್ ಅನ್ನೋದಕ್ಕಿಂತ ಯಾರು ನಿಮ್ಮ ಜೀವನದಲ್ಲಿದ್ದಾರೆ, ಯಾರಿಗೆ ನಿಮ್ಮ ಪ್ರೀತಿನ ಬಿಡಿ ಎಲ್ಲರಿಗೂ ಕೊಡ್ಬೋದು. ಬಟ್ ಎಲ್ಲಿ ನಮ್ಮ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಆದ್ರೂ ಕೊಡೋವಂಥ ಪ್ರಯತ್ನ ಪಡ್ತಾ ಇದ್ದೀರಾ ಫೋರ್ಸ್ಫುಲ್ಲಾಗಿ, ಅದನ್ನು ಸ್ವಲ್ಪ ಗಮನ ಕೊಡೋದು ತುಂಬ ಮುಖ್ಯ. ಯಾಕೆಂದರೆ ಯು ಆರ್ ಜಸ್ಟ್ ಗಿವಿಂಗ್, ನೀವು ಯು ಆರ್ ಅ ಗಿವರ್, ಓಕೆ, ಯು ಆರ್ ಅ ಲವರ್, ಯು ಆರ್ ಅ ಪ್ರೊಟೆಕ್ಟರ್, ಯು ಆರ್ ಅ ಗಾಡೆಸ್, ಯು ಆರ್ ಅ ಸ್ಟಾರ್ ಸೀಡ್, ಯು ಆರ್ ಎನ್ ಅರ್ತ್ ಏಂಜಲ್. ಆ ಥರ ಒಂದು ಬ್ಯೂಟಿಫುಲ್ ಹೈಯರ್ ವೈಬ್ರೇಷನಲ್ ಎನರ್ಜಿ ನಿಮ್ಮದು. ಬಟ್ ಅದನ್ನು
ಈಸ್ಕೊಳ್ಳೋ ಅವ್ರಿಗೂ ಅರ್ಹತೆ ಇರಬೇಕು. ಬೇಡ ಅಂದವ್ರಿಗೆ ನಾವು ಫೋರ್ಸ್ಫುಲ್ಲಾಗಿ ಕೊಡೋಕ್ಕಾಗಲ್ಲ. ಬೇಡ ಅಂದವ್ರನ್ನ ಫೋರ್ಸ್ಫುಲ್ಲಾಗಿ ನಾವು ಇಲ್ಲ ನಾವು ಪ್ರೀತಿ ಮಾಡ್ತೀವಿ, ನಾವು ನಿಮ್ಮನ್ನ ನೋಡ್ಕೊಳ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಅದನ್ನು ಪಡೆಯೋದಕ್ಕೂ ಅವ್ರಿಗೂ ಅರ್ಹತೆ ಇರಬೇಕು. ಯಾರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ, ಯಾರು ನಿಮ್ಮನ್ನ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡು ಅಥವಾ ಬಿಟ್ಟು ಹೋಗಿರ್ಬೋದು ಆಲ್ರೆಡಿ, ಇಟ್ ಈಸ್ ದೇರ್ ಲಾಸ್, ನಿಮ್ಮ ಲಾಸ್ ಅಲ್ಲ ಅದು. ಗ್ರೂಪ್ ನಂಬರ್ 1, ಯಾರು ಇದ್ದಾರೆ ಅಥವಾ ಯಾರು ಹೋಗ್ತಾರೆ ಅದು ನಿಮ್ಮ ಲಾಸ್ ಅಥವಾ ನಿಮ್ಮ ಪ್ರಾಫಿಟ್ ಅಲ್ಲ. ಯು ಆರ್ ಅ ಕಾನ್ಸ್ಟೆಂಟ್ ಸ್ಟಾರ್. ಆ ಸ್ಟಾರ್ ಆಕಾಶದಲ್ಲಿ ಸ್ಟಾರು, ಮೂನ್, ಸನ್, ಈ ಥರ ಹೈ ವೈಬ್ರೇಷನಲ್ ಎನರ್ಜಿ ಥರ ಅದು. ಸನ್ ಯಾವಾಗಲೂ ಇರುತ್ತೆ, ಯಾರು ನೋಡಲಿ ನೋಡದೆ ಹೋಗಲಿ. ಸ್ಟಾರ್ಸ್ ಯಾವಾಗಲೂ ಬ್ಲಿಂಕ್ ಆಗುತ್ತೆ, ಯಾರು ಅಪ್ರಿಷಿಯೇಟ್ ಮಾಡಲಿ ಮಾಡದೆ ಹೋಗಲಿ. ಅದರ ವ್ಯಾಲ್ಯೂ ಬೇರೆಯವರು ನೋಡಿ ಅಪ್ರಿಷಿಯೇಟ್ ಮಾಡೋದ್ರಿಂದ ಅದ್ರ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ ಅಥವಾ ಜಾಸ್ತಿ ಆಗೋದಿಲ್ಲ. ಯು ಆರ್ ಲೈಕ್ ದ್ಯಾಟ್, ಅ ಸ್ಟಾರ್, ಅ ಸನ್, ಮೂನ್. ಸೊ ಈ ಥರ ಒನ್ ಆಫ್ ಅ ಕೈಂಡ್, ಓಕೆ, ಒನ್ ಆಫ್ ಅ ಕೈಂಡ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 1. ಆಲ್ಸೋ ನಾವು ಬೇರೆ ಪ್ಲಾನೆಟ್ಸಲ್ಲಿ ಎಷ್ಟೊಂದು ಮೂನ್ಗಳಿರುತ್ತೆ. ಐ ಡೋಂಟ್ ರಿಮೆಂಬರ್ ಯಾವ ಪ್ಲಾನೆಟ್ ಅಂತ ಹೇಳಿ. ದೇರ್ ಆರ್ ಲೈಕ್ 10-11 ಮೂನ್ಗಳು ಬೇರೆ ಪ್ಲಾನೆಟಲ್ಲಿ. ಬಟ್ ಅರ್ಥಲ್ಲಿ ಒಂದೇ ಮೂನ್ ಇರೋದು, ಒಂದೇ ಸನ್ ಇರೋದು. ಸೊ ಯು ಆರ್ ಒನ್ ಆ್ಯಂಡ್ ಓನ್ಲಿ ದಿಸ್ ಬ್ಯೂಟಿಫುಲ್ ಎನರ್ಜಿ, ನೀವು ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಬಂದು ನಿಮಗೆ ನೆನಪಿಸೋದಕ್ಕೆ ಬಂದಿರೋದು ಇವತ್ತು. ಯು ಆರ್ ಒನ್ ಆಫ್ ಅ ಕೈಂಡ್, ಯು ಆರ್ ಒನ್ ಆ್ಯಂಡ್ ಓನ್ಲಿ, ಯು ಆರ್ ಹೈ ವೈಬ್ರೇಷನಲ್ ಬ್ಯೂಟಿಫುಲ್ ಎನರ್ಜಿ, ಅ ಬ್ಯೂಟಿಫುಲ್ ಸೋಲ್, ಅ ಹೈಯರ್ ವೈಬ್ರೇಷನಲ್ ಸೋಲ್, ಗ್ರೂಪ್ ನಂಬರ್ 1. ಸೊ ಅದನ್ನು ನಿಮಗೆ ರಿಮೈಂಡ್ ಮಾಡೋಕ್ಕೆ ಬಂದಿರೋದು. ಈಗ 2 ಕಾರ್ಡಲ್ಲೂ ಅಷ್ಟೇ, ಲೈಕ್ ಯು ಆರ್ ಆಲ್ರೆಡಿ ಇನ್ ದ್ಯಾಟ್ ಹೈ ಲೆವೆಲಲ್ಲಿ, ಹೈ ರ್ಯಾಂಕಿಂಗಲ್ಲಿರೋವಂಥ ಸೋಲ್. ನೀವು ಆಲ್ರೆಡಿ ಇವಾಲ್ವ್ ಆಗಿರೋವಂಥ ಸೋಲು. ಬೇರೆ ಪ್ಲ್ಯಾನೆಟಲ್ಲಿ ಆಲ್ರೆಡಿ ಎನ್ಲೈಟನ್ ಆಗಿ ಆಲ್ರೆಡಿ ಸೋರ್ಸ್ಗೆ ಹತ್ತಿರ ಇರೋವಂಥ ಪ್ಲ್ಯಾನೆಟಿಂದ ಬಂದಿರ್ಬೋದು, ವೀನಸ್ಸಿಂದ ಬಂದಿರ್ಬೋದು, ವೆನ್ಯೂಷಿಯನ್ ಸೋಲ್ಸ್ ಇರ್ಬೋದು, ಬೇರೆ ಸ್ಟಾರ್ ಸೀಡ್ಸಿಂದ ಬಂದಿರ್ಬೋದು, ಪ್ಲೇಡಿಯನ್ಸ್ ಇರ್ಬೋದು. ಇದೆಲ್ಲ ಬೇರೆ ಸ್ಟಾರ್ ಸಿಸ್ಟಮ್ಸ್ ಇದು. ಮತ್ತು ಈ ಕಾರ್ಡಲ್ಲೂ ಅಷ್ಟೇ, ಪೀಕಾಕ್ 2 ಕಾರ್ಡು ನಿಮ್ಮ ಸೋಲ್ ಲೆವೆಲಲ್ಲಿ ನಿಮ್ಮ ಸ್ಟೇಟಸ್ಸು, ನಿಮ್ಮ ರ್ಯಾಂಕಿಂಗ್ ಬಂದು ಇಟ್ ಈಸ್ ವೆರಿ ಹೈ. ಆಲ್ರೆಡಿ ಇವಾಲ್ವ್ ಆಗಿರುವಂಥ ಒಂದು ಸೋಲ್ ಲೆವೆಲಲ್ಲಿ ನೀವಿರೋವಂಥವ್ರು. ಸೊ ಈಗ ಇದು ನಿಮ್ಮ ಅರ್ತ್ ಎಕ್ಸ್ಪೀರಿಯನ್ಸ್ನ ತೋರಿಸ್ತಾ ಇರೋದು. ಆ ಒಂದು ಎನರ್ಜಿನ ನೀವಿಲ್ಲಿ ಹಂಚೋದಕ್ಕೆ ಬಂದಿರೋದು. ನಿಮ್ಮ ಹಾರ್ಟ್ ಆ್ಯಕ್ಟಿವೇಟೆಡ್ ಹಾರ್ಟಿಂದ ಎಲ್ಲರಿಗೂ ಆ ಪ್ರೀತಿನ, ಆ ಬೆಳಕನ್ನು ಹಂಚೋದಕ್ಕೆ ಬಂದಿರೋದು. ಡೂ ಇಟ್, ಗಿವ್ ಇಟ್ ಜನರಸ್ಲಿ, ಜನರಸ್ಸಾಗಿ ಕೊಡಿ. ಬಟ್ ಯಾರಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನು ಕೊಡೋಕ್ಕೆ ಹೋದಾಗ ನಮ್ಮ ವ್ಯಾಲ್ಯೂ ಕಡಿಮೆ ಆಗೋಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಹಸ್ದಿರೋರಿಗೆ ಊಟ ಕೊಟ್ಟಾಗ ಅದ್ರ ಬೆಲೆ ಗೊತ್ತಿರುತ್ತೆ. ಹೊಟ್ಟೆ ತುಂಬಿರೋರಿಗೆ ಇಲ್ಲ ತೊಗೊಳ್ಳಿ ಅಂತ ಕೊಡೋಕ್ಕೆ ಹೋದರೆ, ಅಥವಾ ಊಟ ಬೇಡ ನನಗಿದು ಇಷ್ಟ ಇಲ್ಲ ಅನ್ನೋರಿಗೆ ನಾವು ಫೋರ್ಸ್ ಮಾಡೋಕ್ಕೆ ಹೋದರೆ ನಮ್ಮ ವ್ಯಾಲ್ಯೂನ ನಾವು ಕಳ್ಕೊಳ್ತೀವಿ. ಅದೊಂದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು. ಬಟ್ ಅದರ್ವೈಸ್ ನಿಮ್ಮ spirit family, they are like you are the angels and goddesses of love and compassion. And also Ganesha energy, like you are like a lucky charm. Okay, group number 1, I'm a lucky charm ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ನೀವು ಯಾರು ಜೀವನದಲ್ಲಿ ಇರ್ತೀರಾ ಅವ್ರಿಗೆ ನೀವು ಲಕ್ಕಿ ಚಾರ್ಮ್ ಆಗಿರ್ತೀರಾ. ಅಂಥ ಒಂದು ಬ್ಯೂಟಿಫುಲ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಇರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. Shine brightly. Okay, you are a star, you are a sun, you are a moon, you are one of a kind. Love you all. Take care. Bye-bye. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನೀವು ಯಾರು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ದೃಷ್ಟಿಯಿಂದ ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬರ್ತಾ ಇರೋಂಥ ವಿಷನ್ ಬಂದು ಹಳೆ ಸಿವಿಲೈಸೇಷನ್. ಅರ್ಥಲ್ಲಿ ನಾವು ಈ 2024ಅಲ್ಲಿ ಬರೋದಕ್ಕೆ ಮುಂಚೆ ಎಷ್ಟೊಂದು ಸಿವಿಲೈಸೇಷನ್ಗಳು ನೀರಲ್ಲಿ ಮುಳುಗೋಗಿರುತ್ತೆ. ಲೈಕ್ ಅಟ್ಲಾಂಟಿಸ್ ಇರ್ಬೋದು, ಲೆಮೂರಿಯನ್ ಎನರ್ಜಿ ಇರ್ಬೋದು, ಲೈಕ್ ಮಿಂಟಾಕನ್ ಇರ್ಬೋದು. ಜಾಸ್ತಿ ನೀರಿದ್ದಂಥ ಜಾಗ, ಆ ಜಾಗಗಳನ್ನ ತೋರಿಸ್ತಾ ಇದ್ದಾರೆ. ಮೇ ಬಿ ಯು ಆರ್ ಫ್ರಮ್ ಅಟ್ಲಾಂಟಿಸ್ ಆರ್ ಈಜಿಪ್ಟ್, ಏನ್ಷಂಟ್ ಈಜಿಪ್ಟ್. ಈಗನ ಈಜಿಪ್ಟ್ ಅಲ್ಲ, ವೆರಿ ಏನ್ಷಂಟ್ ಈಜಿಪ್ಷಿಯನ್ ಎನರ್ಜಿ. ಲೈಕ್ 2000, 3000, 4000 ಇಯರ್ಸ್ ಹಳೆ ಎನರ್ಜಿನ ತೋರಿಸ್ತಾ ಇರೋದು. ಯು ಆರ್ ದ್ಯಾಟ್ ಓಲ್ಡ್ ಸೋಲ್. ಗ್ರೂಪ್ ನಂಬರ್ 2 ಮೊದಲನೇದು ನಿಮ್ಮನ್ನ ಮೆನ್ಷನ್ ಮಾಡ್ತಾ ಇರೋದು. ಯು ಆರ್ ಅ ಓಲ್ಡ್ ಸೋಲ್. ನಿಮ್ಮಲ್ಲಿರೋಂಥ ವಿಸ್ಡಮ್ ಬಂದು ನಿಮ್ಮ ಕಣ್ಣಲ್ಲಿ ಕಾಣುತ್ತೆ. ಯುವರ್ ಐಸ್ ಆರ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾ ಇರೋದು ನಿಮಗೆ ಗ್ರೂಪ್ ನಂಬರ್ 2. ಲೈಕ್ ಆ ಕಣ್ಣಲ್ಲಿ ನಿಮ್ಮ ವಿಸ್ಡಮು, ನಿಮ್ಮ ನಾಲೆಜು, ನಿಮ್ಮ ಡೆಪ್ತ್ ಬಂದು ನಿಮ್ಮ ಕಣ್ಣನ್ನು ನೋಡಿದ್ರೆ
ಗೊತ್ತಾಗುತ್ತೆ. ತುಂಬ ಜನ ನಿಮ್ಮ ಕಣ್ಣಿಗೆ ಕಾಂಪ್ಲಿಮೆಂಟ್ ಕೊಟ್ಟಿರ್ಬೋದು, ಯು ಹ್ಯಾವ್ ಅ ಬ್ಯೂಟಿಫುಲ್ ಐಸ್ ಅಥವಾ ಡೀಪ್ ಐಸ್ ಅಂತ ಹೇಳಿ. ನೀವು ಮಾತಾಡೋ ಶೈಲಿ ಇರ್ಬೋದು, ಜನರು ನಿಮ್ಮ ವಯಸ್ಸಿಗೆ ಮೀರಿದಂಥ ಮೆಚೂರಿಟಿ ಇದೆ ಅಂತ ಹೇಳ್ಬೋದು. ಹೇಗೆ ನಿಮ್ಗೆ ಇಷ್ಟೊಂದೆಲ್ಲ ಗೊತ್ತು ಅಂತ ಹೇಳ್ಬೋದು, ಹೇಗೆ ಇಷ್ಟು ಸಮಾಧಾನವಾಗಿರ್ತೀರಾ ಅಂತ ಕೇಳ್ಬೋದು ಜನರು ನಿಮಗೆ. ಬಟ್ ಯು ಗೆಟ್ ಅ ಲಾಟ್ ಆಫ್ ಕಾಂಪ್ಲಿಮೆಂಟ್ಸ್ ನಿಮ್ಮ ಪೇಷನ್ಸ್ಗೆ, ನಿಮ್ಮ ಡೆಪ್ತ್ಗೆ, ನಿಮ್ಮ ನಾಲೆಡ್ಜಿಗೆ, ನಿಮ್ಮ ಕೌನ್ಸಿಲಿಂಗ್ ಕೆಪಾಸಿಟಿಗೆ, ಯಾರಾದರೂ ಏನಾದರೂ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿಗೆ. ಸೊ ಯು ಹ್ಯಾವ್ ಅ ಲಾಟ್ ಆಫ್ ಗ್ರೌಂಡೆಡ್ ಎನರ್ಜಿ. ಗ್ರೂಪ್ ನಂಬರ್ 2, ಐ ಆಮ್ ಸಾರಿ ಗ್ರೂಪ್ ನಂಬರ್ 1 ಅಂತ ಹೇಳಿದರೆ ಅಷ್ಟೊತ್ತಿಂದ. ಸೊ ಗ್ರೂಪ್ ನಂಬರ್ 2, ಯು ಹ್ಯಾವ್ ಅ ವೆರಿ ಗ್ರೌಂಡೆಡ್ ಡೀಪ್ ನಾಲೆಜ್ ಆ್ಯಂಡ್ ವಿಸ್ಡಮ್. ಈ ಟ್ರೀ ಎನರ್ಜಿ, ಲೈಕ್ ನೇಚರಿಗೆ ತುಂಬ ಹತ್ತಿರ ಇರ್ಬೋದು ನೀವು, ಅಥವಾ ನೇಚರ್ನ ನೋಡಿದಾಗ ಅಥವಾ ಯಾವುದಾದ್ರೂ ಜಾಗಕ್ಕೆ ಹೋದಾಗ ಇಲ್ಲಿ ಮುಂಚೆ ಬಂದಿದ್ದೆ, ಇದನ್ನು ಮುಂಚೆ ನೋಡಿದ್ದೀನಿ ಅನ್ನೋ ಥರ ಅನಿಸ್ಬೋದು. ಎಸ್ಪೆಷಲಿ ನೀವು ಈ ಪುರಾತನ ಜಾಗಗಳಿಗೆಲ್ಲ ಹೋದಾಗ, ಪಿಲಿಗ್ರಿಮೇಜಿಗೆ ಹೋದಾಗ ಅಥವಾ ಯಾವುದಾದ್ರೂ ಮ್ಯೂಸಿಯಮಿಗೆ ಹೋದಾಗ, ಈ ಹಳೆ ಸಾವಿರಾರು ವರ್ಷ ಹಳೆ ಜಾಗ ಇದು ಅಂತ ನೀವು ವೆಕೇಷನ್ಗೆಲ್ಲ ಹೋದಾಗ ಯಾವುದಾದ್ರೂ ಜಾಗ ನೋಡಿದಾಗ ಇಲ್ಲೆಲ್ಲೋ ನೋಡಿದ್ದೀನಿ, ಇಲ್ಲಿ ಯಾವಾಗಲೂ ಬಂದಂಥ ಫೀಲಿಂಗು ಇದೆಲ್ಲ ಅನಿಸಿದ್ರೆ ಬಿಕಾಸ್ ನೀವು ಆ ಜಾಗಕ್ಕೆ ಮೋಸ್ಟ್ಲಿ ಹೋಗಿರ್ತೀರಾ, ಅಥವಾ ಆ ಜಾಗದಲ್ಲಿ ನೀವು ಇದ್ದಿರ್ಬೋದು, ಅಥವಾ ಆ ಜಾಗನ ನೀವು ವಿಸಿಟ್ ಮಾಡಿರ್ಬೋದು. ನೀವು ಅಷ್ಟೊಂದು ಓಲ್ಡ್ ಸೋಲ್, ನೀವು ಎಷ್ಟೊಂದು ಜಾಗದಲ್ಲಿ ಇನ್ಕಾರ್ನೇಟ್ ಮಾಡಿದ್ದೀರಾ, ಅರ್ಥಲ್ಲಿ ಎಷ್ಟೊಂದು ಸಿವಿಲೈಸೇಷನ್ಗಳು ಮುಳುಗೋದಾಗ ನೀವು ಇನ್ಕಾರ್ನೇಟ್ ಮಾಡಿದ್ರಿ, ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ನಿಮ್ಮ ಸೋಲ್ ಲೆವೆಲಲ್ಲಿ ಪ್ರತಿ ಒಂದು ಮೆಮರಿ ನಿಮ್ಮ DNA ಇಟ್ ಈಸ್ ರೆಜಿಸ್ಟರ್ಡ್. ಗ್ರೂಪ್ ನಂಬರ್ 2. ಸೊ ಹಾಗಾಗಿ ಭೂಮಿನಲ್ಲಿ ಬರೋದು, ಭೂಮಿನಲ್ಲಿ ಜೀವನ ಮಾಡೋದು, ಇಟ್ ಈಸ್ ವೆರಿ ನಾರ್ಮಲ್, ವೆರಿ ನ್ಯಾಚುರಲ್ ಟು ಯು. ಸೊ ಮೊದಲನೇದು ನಿಮಗೆ ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮ್ಮ ಬಗ್ಗೆ, ನೀವು ಯಾರು ಅನ್ನೋದನ್ನು ದೊಡ್ಡ ಮರಗಳನ್ನ ತೋರಿಸ್ತಾ ಇದ್ದಾರೆ. ಅದ್ರ ರೂಟ್ ಬಂದು ಲೈಕ್ 10 ಫೀಟ್ 15 ಫೀಟ್ ಕೆಳಗಡೆ ತನಕ ಆ ರೂಟ್ ಗ್ರೌಂಡ್ ಆಗಿರೋದನ್ನು ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಅಟ್ ಆಲ್ ನಿಮಗೆ ಅರ್ಥಲ್ಲಿ ಬರೋದು, ಅರ್ಥಲ್ಲಿ ಜೀವನ ಮಾಡೋದು, ಪ್ಲ್ಯಾನೆಟ್ ಅರ್ಥಲ್ಲಿ ಇಟ್ ಈಸ್ ವೆರಿ ವೆರಿ ನಾರ್ಮಲ್ ಟು ಯು. ಬರೀ ಅರ್ಥಲ್ಲ ಅಷ್ಟೇ ಅಲ್ಲ, ನೀವು ಎಷ್ಟೊಂದು ಬೇರೆ ಪ್ಲ್ಯಾನೆಟ್ಗಳಲ್ಲಿ ನಿಮ್ಮ ಲೈಫ್ ಲೀಡ್ ಮಾಡಿದ್ದೀರಾ, ಬೇರೆ ಬೇರೆ ಜಾಗಗಳನ್ನು ನೋಡಿ ಬಂದಿದ್ದೀರಾ. ಲೈಕ್ ಯು ಆರ್ ಆನ್ ಎಕ್ಸ್ಪರ್ಟ್ ಆ್ಯಂಡ್ ಅ ಮಾಸ್ಟರ್ ಸೋಲ್. ನೀವು ಎಷ್ಟೊಂದು ರೀತಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳನ್ನ ತೊಗೊಂಡು ಬಂದಿದ್ದೀರಾ. ನಿಮ್ಮ ಸೋಲ್ ಮೆಮರಿನಲ್ಲಿ, ನಿಮ್ಮ DNA ಪ್ರತಿಯೊಂದೂ ಇಟ್ ಈಸ್ ರೆಜಿಸ್ಟರ್ಡ್. ನಿಮ್ಮ ಎಕ್ಸ್ಪೀರಿಯನ್ಸನ್ನು ಯಾರು ಏನೇ ಕೇಳಿದ್ರು ನಿಮಗೆ, ನಿಮ್ಮ ಹತ್ರ ಏನಾದರೂ ಒಂದು ರೀತಿ ಸಲ್ಯೂಷನ್ ಇರುತ್ತೆ, ಅಥವಾ ಏನು ಹೇಳಬೇಕಂತ ಗೊತ್ತಿರುತ್ತೆ. like you know a lot of things. Group number 2. So ಮೊದಲನೇದು ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ನೆನಪಿಸ್ತಾ ಇರೋದು. ಇಟ್ ಈಸ್ ಎವ್ರಿಥಿಂಗ್ ಈಸ್ ಈಸಿ ಫಾರ್ ಯು. ಲೈಕ್ ನಿಮಗೆ ಈಗ ಸದ್ಯಕ್ಕೆ ಅನ್ನಿಸ್ದೇ ಇರ್ಬೋದು ಲೈಕ್ ಅರ್ಥ ಬಂದು ಕಷ್ಟ, ಇದು ಹೆಂಗೆ ಇಲ್ಲಿರೋದು ಅಂತ ಎಲ್ಲ. ಬಟ್ ಟ್ರಸ್ಟ್ ಮೀ, ಇನ್ ಅ ಸೋಲ್ ಲೆವೆಲ್ ಇಟ್ ಈಸ್ ವೆರಿ ವೆರಿ ಈಸಿ ನಿಮಗೆ. ಯಾಕೆಂದರೆ ಪ್ರತಿಯೊಂದನ್ನು ನೋಡಿದ್ದೀರಾ, ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ವಾರ್ ಇರ್ಬೋದು, ಅಬ್ಯೂಸ್ಗಳಿರ್ಬೋದು, ಅಥವಾ ಕಿಂಗ್ಡಮ್ಗಳು, ಲೆಗಸಿಗಳಲ್ಲಿರ್ಬೋದು, ಹಿಸ್ಟ್ರಿ ಮಾಡಿರೋವಂಥದ್ದು ಇರ್ಬೋದು. ನೀವು ಹಳೆ ಪುಸ್ತಕಗಳು ಓದಿದಾಗ್ಲೂ, ಹಿಸ್ಟ್ರಿ ಬುಕ್ಸ್ ಎಲ್ಲ ಓದಿದಾಗ, ಅಥವಾ ಅಟ್ಲಾಂಟಿಸ್ ಬಗ್ಗೆ ಕೇಳಿದಾಗ, ಎಸ್ಪೆಷಲಿ ನೀರಲ್ಲಿ ಮುಳುಗೋದಂಥ ಸಿವಿಲೈಸೇಷನ್ಗಳ ಬಗ್ಗೆ ಮಾತಾಡಿದಾಗ ನಿಮ್ಮಲ್ಲಿ ಏನೋ ಒಂಥರ ಅವೇಕನಿಂಗ್ ಅಂತ ಅನ್ನಿಸ್ಬೋದು, ಅಥವಾ ಫೆಮಿಲಿಯರ್ ಅಂತ ಅನ್ನಿಸ್ಬೋದು. ನನಗಿದು ಗೊತ್ತಾ, ಹೆಂಗೆ ನನಗೆ ಇದು ಗೊತ್ತಿರೋ ಥರ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ಬೋದು. ಸೊ ನಿಮ್ಮ ಸೋಲ್ ಮೆಮರೀಸ್ ಎಲ್ಲ ಮರ್ಕಳಿಸ್ಬೋದು ಕೆಲವೊಂದು ವಿಚಾರಗಳನ್ನ ಓದಿದಾಗ, ಕೇಳಿದಾಗ, ವಿಸಿಟ್ ಮಾಡಿದಾಗ, ಈ ದೇಜಾವು ಥರ. ಸೊ ದ್ಯಾಟ್ ಈಸ್ ದ ಕ್ಲಿಯರ್ ಇಂಡಿಕೇಶನ್ ನಿಮಗೆ ಯು ಆರ್ ಆ್ಯನ್ ಓಲ್ಡ್ ಸೋಲ್ ಅಂತ ಹೇಳಿ. ದ್ಯಾಟ್ ಈಸ್ ಒನ್ ಥಿಂಗ್ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮಗೆ ರಿಮೈಂಡ್ ಮಾಡ್ತಾ ಇರೋದು, ನೀವು ಯಾರು ಅಂತ ಹೇಳಿ. ಯು ಆರ್ ಅ ಡೀಪ್ ಓಲ್ಡ್ ಪವರ್ಫುಲ್ ನಾಲೆಜಬಲ್ ಎಕ್ಸ್ಪೀರಿಯನ್ಸ್ಡ್ ಮಾಸ್ಟರ್ ಸೋಲ್ಸ್. ಗ್ರೂಪ್ ನಂಬರ್ 2. ಕೆಲವರು ಅಸೆಂಡೆಡ್ ಮಾಸ್ಟರ್ಸ್ ಜೊತೆ ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡ್ತೀರಾ, ಅಥವಾ ನೀವೇ ಸ್ಪಿರಿಟ್ ಗೈಡ್ಸ್ ಆಗೋದಕ್ಕೆ ಟ್ರೈನ್ ಆಗ್ತಾ ಇರ್ಬೋದು. ಸೊ ಲಾಟ್ ಆಫ್ ಥಿಂಗ್ಸ್. ಗ್ರೂಪ್ ನಂಬರ್ 2 ಲೈಕ್ ಒಂದನ್ನ ಅಂತ ಹೇಳೋಕ್ಕಾಗ್ತಾ ಇಲ್ಲ. ನಿಮಗೆ ಇಷ್ಟು ನಾಲೆಜ್ ಇರೋದ್ರಿಂದ ಈ ಕಂಪನಿನ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಯಾರಿಗೆ ಎಷ್ಟು ಇನ್ಫಾರ್ಮೇಷನ್ ಇರಬೇಕು, ಎಷ್ಟು ನಾಲೆಜ್ ಇರಬೇಕು, ಅದನ್ನೆಲ್ಲ ಅವ್ರು ಪಡೆದಿರೋದಕ್ಕೆ ಎಷ್ಟೊಂದು ಕಂಪ್ನಿಗಳಲ್ಲಿ ವರ್ಕ್ ಮಾಡಿರ್ತಾರೆ, ಎಕ್ಸ್ಪೀರಿಯನ್ಸ್ಗಳು ತೊಗೊಂಡಿರ್ತಾರೆ, ಎಷ್ಟು ಸಲ ಫೇಲ್ ಆಗಿರ್ತಾರೆ, ಎಷ್ಟು ಸಲ ವಿನ್ ಆಗಿರ್ತಾರೆ, ಎಷ್ಟು ಸಲ ಲಾಸ್ ಆಗಿರುತ್ತೆ, ಬಟ್ ಕಲ್ತ್ಕೊಂಡು ಇರ್ತಾರೆ. ಸೊ ಆ ಥರ ಯು ಆರ್ ವೆಲ್ ರೌಂಡೆಡ್, ವೆರಿ ನಾಲೆಜಬಲ್ ಮಾಸ್ಟರ್ ಸೋಲ್ಸ್ ನೀವು. ಸೊ ದಟ್ ಈಸ್ ಹೂ ಯು ಆರ್.
ಗ್ರೂಪ್ ನಂಬರ್ 2 ಕೆಲವೊಂದು ಸಲ ಇದೂ ಅಷ್ಟೇ ಹೇಳ್ತಾ ಇರೋದು, ಲೈಕ್ ಈಗ ಈ ಬಿಗ್ ಬ್ಯಾನಿಯನ್ ಟ್ರೀ ಅಂತಿದೆ ಬ್ಯಾಂಗ್ಳೂರಲ್ಲಿ, ಎಷ್ಟೋ ಸಾವಿರಾರು ವರ್ಷ ಹಳೇದು ಅಂತ ಹೇಳಿ. ಸೊ ಈ ಥರ ಜಾಗಕ್ಕೆ ಹೋದಾಗ ನಿಮಗೆ ಗೊತ್ತು ಅಲ್ಲ ಅದಿದೆ ಅಂತ ಹೇಳಿ, ಅಥವಾ ಅದನ್ನು ನೋಡಿದ ತಕ್ಷಣ ಐ ನೋ ಅನ್ನೋ ಥರ. ಸೊ ದೆರ್ ಇಸ್ ದಿಸ್ ಫೀಲಿಂಗ್, ಐ ನೋ, ನನಗೆ ಗೊತ್ತು ಇದೆಲ್ಲ ಅನ್ನೋ ಥರ. ಸೊ ಬ್ಯೂಟಿಫುಲ್ ಓಲ್ಡ್, ಲೈಕ್ ಈಗ ಯಾರ ಜೊತೆ ಆದರೂ ಮಾತಾಡ್ತಾ ಇದ್ರೆ, ಯಾರ ಜೊತೆ ಆದರೂ ಮಾತಾಡಬೇಕಾದ್ರೆ ನಾವು ಯಾರನ್ನಾದ್ರೂ ಭೇಟಿ ಮಾಡಿದಾಗ ಇಮ್ಮಿಡಿಯೇಟಾಗಿ ವಿ ನೋ, ಇನ್ಸ್ಟೆಂಟ್ ಕನೆಕ್ಷನ್ ಆಗುತ್ತಲ್ಲ, ಆ ಥರ ಒಂದು ಸೋಲ್. ನೀವು ಯಾರ ಜೊತೆ ಬೇಕಾದ್ರೂ ನೀವು ಕಂಫರ್ಟಬಲಾಗಿ ಮಾತಾಡ್ತೀರಾ, ಅಥವಾ ಬೇರೆಯವ್ರು ನಿಮ್ಮ ಜೊತೆ ಮಾತಾಡಿದಾಗ ಇಮ್ಮಿಡಿಯೇಟಾಗಿ ಕಂಫರ್ಟಬಲ್ ಆಗಿಬಿಡ್ತಾರೆ. ಯು ಆರ್ ವೆರಿ ಕಂಫರ್ಟಬಲ್ ಟು ಟಾಕ್ ಟು. ನಿಮ್ಮ ಹತ್ರ ಮಾತಾಡೋದು ತುಂಬ ಈಸಿ, ನಿಮ್ಮ ಹತ್ರ ನಮ್ಮ ಪ್ರಾಬ್ಲಮ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ತುಂಬ ಈಸಿ. ನಿಮ್ಮನ್ನ ಈಗ ಭೇಟಿ ಮಾಡಿದ್ರು ಎಷ್ಟೊಂದು ದಿನದಿಂದ ನೀವು ಗೊತ್ತು ನನಗೆ ಅಂತ ಅನಿಸುತ್ತೆ, ಆ ಥರ ಒಂದು ಎನರ್ಜಿ. ಯಾಕೆಂದರೆ ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ, ಎಷ್ಟು ಆರಾಮಾಗಿ ಸಲೀಸಾಗಿ ಬೇರೆಯವ್ರ ಜೊತೆ ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಆ ಥರ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಇರೋದಕ್ಕೆ ಕಾರಣ ನಿಮ್ಮ ಎನರ್ಜಿ ಬಂದು ವೆರಿ ವೆರಿ ಗ್ರೌಂಡೆಡ್ and ಕಂಫರ್ಟಬಲ್ ಸೋಲ್. ನೀವು ವೆರಿ ಕಂಫರ್ಟಬಲ್ ಎನರ್ಜಿ ನಿಮ್ಮದು. ಸೊ ಯಾರ ಜೊತೆ ಬೇಕಾದ್ರೂ ಆರಾಮಾಗಿ ಅಡ್ಜಸ್ಟ್ ಆಗ್ಬೋದು, ಆರಾಮಾಗಿ ಮಾತಾಡ್ಬೋದು. ಬೇರೆಯವ್ರಿಗೂ ಅಷ್ಟೇ ನಿಮ್ಮ ಜೊತೆ ಮಾತಾಡಿದಾಗ ದೇ ಫೀಲ್ ವೆರಿ ವೆರಿ ಕಂಫರ್ಟಬಲ್. ತುಂಬ ದಿನದಿಂದ ಗೊತ್ತಿರೋ ಥರ ಕ್ವಿಕ್ಕಾಗಿ ಫ್ರೆಂಡ್ಶಿಪ್ ಆಗಿಬಿಡ್ಬೋದು. ನಿಮ್ಮ ಪ್ರಾಬ್ಲಮ್ ಏನಂದರೆ ತುಂಬ ಬೇಗ ನಂಬಿಡ್ಬೋದು ನೀವು ಜನರನ್ನ, ಅವ್ರು ಹೇಳಿದ್ದನ್ನು ತುಂಬ ಪರ್ಸ್ನಲ್ಲಾಗಿ ತೊಗೊಂಡ್ಬಿಡ್ಬೋದು. ಸೊ ಕ್ವಿಕ್ಕಾಗಿ ನಂಬೋದ್ರಿಂದ ಕೆಲವೊಂದು ಮೋಸಗಳೂ ಆಗಿರ್ಬೋದು, ಜನರು ನಿಮ್ಮನ್ನು ಅಡ್ವಾಂಟೇಜ್ನು ತೊಗೊಂಡಿರ್ಬೋದು. ಬಟ್ ಇವತ್ತಿನ ರೀಡಿಂಗಲ್ಲಿ ಲೆಟ್ಸ್ ಜಸ್ಟ್ ಫೋಕಸ್ ನೀವು ಯಾರು ಅಂತ ಹೇಳಿ. ಸೊ ನಾಟ್ ಅ ನೆಗೆಟಿವ್ ಸೈಡ್ ಬಟ್ ಅ ಪಾಸಿಟಿವ್ ಸೈಡ್. ಆ ನೆಗೆಟಿವ್ ಸೈಡ್ ಅಥವಾ ಈ ಇಷ್ಟೆಲ್ಲ ಬ್ಯೂಟಿಫುಲ್ ಕ್ವಾಲಿಟೀಸ್ ಇಟ್ಕೊಂಡು ಏನು ತೊಂದರೆ ಆಗಿದೆ ಅಂತ ಬೇಕಾದರೆ ಬೇರೆ ರೀಡಿಂಗ್ ಮಾಡೋಣ. ಬಟ್ ದಟ್ ಈಸ್ ಹೂ ಯು ಆರ್. ನೀವು ಈ ಭೂಮಿ ಮೇಲೆ ಬಂದಿರೋದು ನಿಮ್ಮ ಈ ಎಕ್ಸ್ಪೀರಿಯನ್ಸ್ನ, ನಿಮ್ಮ ನಾಲೆಜ್ನ ಬೇರೆಯವ್ರಿಗೆ ಕೊಡೋದಕ್ಕೆ. ಯು ಗೈಸ್ ಕ್ಯಾನ್ ಬಿ ಅ ವೆರಿ ಗುಡ್ ಕೌನ್ಸ್ಲರ್ಸ್ ಆಗೋದಕ್ಕೆ ನಿಮ್ಮ ಎನರ್ಜಿ ಬಂದು ಇಟ್ ಇಸ್ ಪರ್ಫೆಕ್ಟ್. ಲೈಕ್ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ, ಹೀಲಿಂಗ್ ಮಾಡೋದಕ್ಕೆ, ಸ್ಪೇಸ್, ಬೇರೆಯವರು ಹೀಲ್ ಆಗೋದಕ್ಕೆ ಅಥವಾ ಬೇರೆಯವ್ರು ಮಾತಾಡೋದಕ್ಕೆ ಮನಸ್ಸು ಬಿಚ್ಚಿ ಆ ಜಾಗನ, ಆ ಕಂಫರ್ಟಬಲ್ ಸೇಫ್ ಸ್ಪೇಸ್ನ ಅವ್ರಿಗೆ ಕೊಡೋದಕ್ಕೆ ಯು ಆರ್ ಅ ಪರ್ಫೆಕ್ಟ್ ಪರ್ಸನ್. ಗ್ರೂಪ್ ನಂಬರ್ 2. ಮತ್ತು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗಲೂ ನನಗೆ ಬರ್ತಾ ಇರೋಂಥ ಏಂಜಲ್ಸ್ ಹೆಸರುಗಳೂ ಬಂದು ಆರ್ಕೇಂಜಲ್ ಝ್ಯಾಡ್ಕಿಯಲ್, ಆರ್ಕೇಂಜಲ್ ರಜಯಲ್. ಇಬ್ಬರೂ ಅಷ್ಟೇ ಹೈಲಿ ವಿಸ್ಡಮ್ ಬಗ್ಗೆ ಮಾತಾಡುವಂಥ ಸೋಲ್ಸು. ಆರ್ಕೇಂಜಲ್ ಝ್ಯಾಡ್ಕಿಯಲ್ ಬಂದು ನಮ್ಮ ಕ್ರೌನ್ ಚಕ್ರಕ್ಕೆ ಕನೆಕ್ಟ್ ಆಗಿರುವಂಥದ್ದು, ನಮ್ಮ ಕರ್ಮ ಬಗ್ಗೆ ಅಥವಾ ನಮ್ಮ ಕರ್ಮನ ಹೆಂಗೆ ನಾವು ಡಿಸಾಲ್ವ್ ಮಾಡೋದು, ಹೆಂಗೆ ರಿಸಾಲ್ವ್ ಮಾಡೋದು, ಅದ್ರ ಬಗ್ಗೆ ತಿಳಿಸಿಕೊಡುವಂಥ ಒಂದು ಎನರ್ಜಿ. ಅ ವೆರಿ ವಾಯ್ಲೆಟ್ ಕಲರ್, ಪರ್ಪಲ್ಲು, ವಾಯ್ಲೆಟ್ ಕಲರ್ ಎಲ್ಲ ನಿಮಗೆ ತುಂಬ ಇಷ್ಟ ಇರ್ಬೋದು. ಡೀಪ್ ಡಾರ್ಕ್ ಕಲರ್ಸ್ ಇಷ್ಟ ಇರ್ಬೋದು ನಿಮಗೆ. ಸೊ ಲೈಕ್ ಏಂಜಲ್ಸು ನಿಮಗೆ ಬರ್ತಾ ಇರೋದು ವೆರಿ ನಾಲೆಜ್, ವಿಸ್ಡಮ್ ಇರೋವಂಥ ಏಂಜಲ್ಸು, ಕಾರ್ಮಿಕ್, ಡೀಪ್ ಇನ್ಫಾರ್ಮೇಷನ್ ಕೊಡುವಂಥ ಏಂಜಲ್ಸು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ಐ ಆಮ್ ಗೆಟಿಂಗ್ ಗಾಡೆಸ್ ಐಸಿಸ್ ಎನರ್ಜಿ. ಐಸಿಸ್ ಇಸ್ ಅ ಇಜಿಪ್ಷಿಯನ್ ಗಾಡೆಸ್, ಇಜಿಪ್ಷಿಯನ್ ಮದರ್, ಇಜಿಪ್ಷಿಯನ್ ಮ್ಯಾಜಿಕಲ್ ಗಾಡೆಸ್ ಆಫ್ ಮ್ಯಾಜಿಕ್. Goddess Isis is very strong. And also dragon energy, look at that, we have dragon. Discover your courage. You're very connected to earth. Group number 2. ನೀವು ಎಷ್ಟೊಂದು ಸಾರಿ ಭೂಮಿ ಮೇಲೆ ನೀವು ಈ ರೀಇನ್ಕಾರ್ನೇಟ್ ಮಾಡೋದ್ರಿಂದ ನಿಮಗೆ ನೇಚರ್ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಚೆನ್ನಾಗಿದೆ. ಎಲಿಮೆಂಟಲ್ಸ್ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಚೆನ್ನಾಗಿದೆ. ಎಲಿಮೆಂಟಲ್ಸ್ ಅಂತ ಅಂದಾಗ ಈ ವಾಟರ್ ಸ್ಪಿರಿಟು, ಏರ್ ಸ್ಪಿರಿಟು, ಡ್ರ್ಯಾಗನ್ನು, ಯೂನಿಕಾರ್ನ್ಸು, ಮರ್ಮೇಡ್ಸ್ ಇರ್ಬೋದು. ಸೊ ಈ ಥರ ಫೇರಿ ಎನರ್ಜೀಸ್ ಇರ್ಬೋದು, ನೋಮ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಆನಿಮಲ್ಸ್ ಇರ್ಬೋದು. ಸೊ ಈ ಥರ ಅರ್ಥದ್ದು ಈ ಪ್ಯೂರ್ ಎನರ್ಜೀಸ್ ಏನಿದೆ, ಈ ಪ್ಯೂರ್ ಬೀಯಿಂಗ್ಸ್ ಏನಿದ್ದಾರೆ, ಲೈಟ್ ಬೀಯಿಂಗ್ಸು, ಫೇರಿ ಬೀಯಿಂಗ್ಸು, ಸೊ ಇವ್ರಗಳ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ಈ ಭೂಮಿ ಮೇಲೆ ನೀವು ಏನನ್ನಾದರೂ ಸಪೋರ್ಟ್ ಮಾಡೋದಕ್ಕೆ ಬಂದಿರ್ಬೋದು. ಕೆಲವ್ರಿಗೆ ಪೆಟ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಅನಿಮಲ್ಸ್ ಶೆಲ್ಟರ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಓಲ್ಡ್ ಏಜ್ ಹೋಮ್ಸ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು. ಯಾವುದೋ ರೀತಿಯಲ್ಲಿ ಮನುಷ್ಯರಿಗೆ ಸಹಾಯ ಮಾಡಬೇಕು,
ಮತ್ತು ಭೂಮಿ ತಾಯಿಗೆ ಸಹಾಯ ಮಾಡಬೇಕು ಅಂತ ಇರ್ಬೋದು, ನಿಮ್ಮ ಮೈಂಡಲ್ಲಿ ಹೆಚ್ಚೆಚ್ಚು ಗಿಡ ನೆಡಬೇಕು ಅಂತ ಇರ್ಬೋದು, ಯಾವುದಾದ್ರೂ ರೀತಿಯಲ್ಲಿ ಲೈಕ್ ನನ್ನ ಅರ್ಥಗೆ ಐ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಅರ್ಥನ ನೋಡ್ಕೊಳ್ಳೋದಕ್ಕೆ. ಐ ಆಮ್ ದ ಪ್ರೊಟೆಕ್ಟರ್ ಆಫ್ ಅರ್ತ್ ಅನ್ನೋ ಥರ, ಐ ಆಮ್ ದ ಗಾರ್ಡಿಯನ್ ಆಫ್ ಅರ್ತ್ ಅನ್ನೋ ಥರ. ದಟ್ ಈಸ್ ದ ಪರ್ಫೆಕ್ಟ್ ವರ್ಡ್. 11 ತೋರಿಸ್ತಾ ಇದ್ದಾರೆ. ಸೊ ಇಟ್ ಫೀಲ್ಸ್ ಲೈಕ್ ನಿಮಗೆ ಐ ಆಮ್ ದ ಗಾರ್ಡಿಯನ್ ಆಫ್ ಅರ್ತ್ ಅನ್ನೋ ಥರ. ಅರ್ತ್ ಇಸ್ ಮೈ ಹೋಮ್. ಅರ್ಥನ ಪ್ರೊಟೆಕ್ಟ್ ಮಾಡೋದು, ಅರ್ಥನ ನೋಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ. ಗ್ರೂಪ್ ನಂಬರ್ 2, ಲೈಕ್ ಯು ಹ್ಯಾವ್ ಅ ವೆರಿ ಪರ್ಸನಲ್ ಕನೆಕ್ಷನ್ ಟು ಪ್ಲಾನೆಟ್ ಅರ್ತ್, ಮದರ್ ಅರ್ತ್, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಏಂಜಲ್ ಆಫ್ ಮಿರಕಲ್ಸ್. We have angels of miracles. Open your heart and expect miracles. Like you are very close to earth angels, especially ಈ ಅರ್ಥಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡೋದಕ್ಕೆ ಇರುವಂಥ ಏಂಜಲ್ಸ್ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯನ್ಸಿಸ್ಟರ್ಸ್ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಲೈಕ್ ನಿಮ್ಮನ್ನು ನಿಮ್ಮ ಏಂಜಲ್ಸು, ನಿಮ್ಮ ಆ್ಯನ್ಸಿಸ್ಟರ್ಸು ನಿಮ್ಮನ್ನ ಗೈಡ್ ಮಾಡ್ತಾ ಇರೋ ಥರ ಇದೆ. ಬಟ್ ಈ ಕಾರ್ಡಲ್ಲಿ ನನಗೆ ಬರ್ತಾ ಇರೋ ಇನ್ನೊಂದು ಮೆಸೇಜ್ ಬಂದು, ಈ ಏಂಜಲ್ ಆಫ್ ಮಿರಕಲ್ ಇಲ್ಲಿ ಮುಂದೆ ಯಾರು ಹೋಗ್ತಾ ಇದ್ದಾರೆ ಅದು ನೀವು ಅಂತ ತೋರಿಸ್ತಾ ಇರೋದು. ಇಲ್ಲಿರೋಂಥ ಸಣ್ಣ ಮಗು ಬಂದು ಭೂಮಿ ಮೇಲೆ ಇರೋವಂಥ ಮನುಷ್ಯರನ್ನ ಕಂಪೇರ್ ಮಾಡ್ತಾ ಇರೋದು. ಯಾರಿಗೆ ಇನ್ನೂ ಈ ಭೂಮಿ ಮೇಲೆ ಹೆಂಗೆ ಜೀವನ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ನ್ಯಾವಿಗೇಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಇರೋದು, ಅವರಿಗೆ ನೀವು ದಾರಿ ತೋರಿಸ್ತಾ ಇರೋ ಥರ ಇದೆ ಈ ಯಂಗ್ ಸೋಲ್ಗೆ. ಬಿಕಾಸ್ ಯು ಆರ್ ಸೋ ಓಲ್ಡ್. ಓಲ್ಡ್ ಅಂತ ಮಾತ್ರಕ್ಕೆ ಸೋಲ್ ಬಂದು ದೇರ್ ಇಸ್ ನೋ ಸ್ಕಿನ್, ದೇರ್ ಇಸ್ ನೋ ಬಾಡಿ. ಸೊ ವಯಸ್ಸಾಗಿರೋ ಥರ ಕಾಣೋ ಥರ ಅಲ್ಲ ಅದು. ವೆನ್ ಐ ಸೇ ಓಲ್ಡ್ ಸೋಲ್, ಅಷ್ಟು ವರ್ಷಗಟ್ಲೆಯಿಂದ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಿಮಗೆ ಭೂಮಿ ಬಗ್ಗೆ. ಸೊ ಈ ಯಂಗ್ ಸೋಲ್ಸ್ ಏನಿದ್ದಾರೆ ಇವಾಗ ಬೇರೆ ಪ್ಲ್ಯಾನೆಟಿಂದ ಬಂದಿರ್ಬೋದು, ಅಥವಾ ಇವಾಗ ಆ ಸೋಲ್ ಬಂದು ಫಸ್ಟ್, ಸೆಕೆಂಡ್, ಥರ್ಡ್ ಇನ್ಕಾರ್ನೇಷನ್ ಇರ್ಬೋದು, ಇನ್ನು ಭೂಮಿ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಇರ್ಬೋದು. ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋದು ನೀವು. ಎರಡನೇ ವಿಚಾರ ಏನು ಹೇಳ್ತಾ ಇರೋದು, ನಿಮಗೆ ಮಕ್ಕಳಿದ್ರೆ, ನಿಮಗೆ ಮಕ್ಕಳಾಗಿದ್ದರೆ ಮೇ ಬಿ ಆ ಮಕ್ಕಳು ಬಂದು ತುಂಬ ಯಂಗ್ ಸೋಲ್ಸ್ ಇರ್ಬೋದು. ಅವರಿಗೆ ನೀವು ಭೂಮಿ ಮೇಲೆ ಹೇಗೆ ಜೀವನ ಮಾಡೋದು ಅಂತ ಹೇಳ್ಕೊಡ್ಬೋದು. ಸೊ ದಿಸ್ ಫೀಲ್ಸ್ ಲೈಕ್ ಯು ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಭೂಮಿ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡೋದಕ್ಕೆ. ವಿತ್ ದ ಡ್ರ್ಯಾಗನ್, ಲೈಕ್ ನಿಮ್ಮನ್ನು ನೋಡ್ಕೊಳ್ತಾ ಇರೋದು ಮದರ್ ಅರ್ತ್, ನೇಚರ್, ಎಲಿಮೆಂಟಲ್ಸ್ ಆ್ಯಂಡ್ ಗೈಡ್ಸ್. ನೀವು ನೋಡ್ಕೊಳ್ತಾ ಇರೋದು ಇಲ್ಲಿ ಭೂಮಿ ಮೇಲೆ ಇರುವಂಥ ಹ್ಯೂಮನ್ ಬೀಯಿಂಗ್ಸ್, ಹ್ಯೂಮನ್ ಸೋಲ್ಸ್ ಮತ್ತು ಮದರ್ ಅರ್ತ್ನ. ಲೈಕ್ ಯು ಬೋತ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ಒಬ್ಬರನ್ನ ಒಬ್ಬರು ನೋಡ್ಕೊಳ್ತಾ ಇರೋ ಥರ. ಈ ಅರ್ತ್ ಬಂದು ನಿಮ್ಮನ್ನ ನೋಡ್ಕೊಳ್ತಾ ಇರೋದು, ನೀವು ಬಂದು ಅರ್ಥನ ನೋಡ್ಕೊಳ್ತಾ ಇರೋದು. ಲೈಕ್ ನೀವು ಮತ್ತು ಮದರ್ ಅರ್ತ್ ಅಥವಾ ಪ್ಲ್ಯಾನೆಟ್ ಅರ್ತ್ ಬಂದು ಯು ಆರ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್, ಲೈಕ್ ಅ ಕ್ಲೋಸ್ ಫ್ರೆಂಡ್ಸ್. ಭೂಮಿ ಮೇಲೆ ಬಂದಾಗೆಲ್ಲ ನೀವು ಇನ್ಕಾರ್ನೇಟ್ ಮಾಡಿ ಯು ಫೀಲ್ ವೆರಿ ಫೆಮಿಲಿಯರ್, ನನಗಿದೆಲ್ಲ ಗೊತ್ತು ಅನ್ನೋ ಥರ. ದಿಸ್ ಈಸ್ ಲೈಕ್ ಯುವರ್ ಪ್ಲೇ ಗ್ರೌಂಡ್, ದಿಸ್ ಈಸ್ ಲೈಕ್ ಯುವರ್ ನರ್ಸರಿ, ದಿಸ್ ಈಸ್ ಲೈಕ್ ಯುವರ್ ಕಾಲೇಜ್, ದಿಸ್ ಈಸ್ ಯುವರ್ ಯೂನಿವರ್ಸಿಟಿ, ದಿಸ್ ಈಸ್ ಯುವರ್ ಹೋಮ್. ಗ್ರೂಪ್ ನಂಬರ್ 2, ನೀವು ಅಷ್ಟು ಕ್ಲೋಸ್ಲಿ ಕನೆಕ್ಟೆಡ್ ಮದರ್ ಅರ್ತ್ ಜೊತೆ. ಲೈಕ್ ಮದರ್ ಅರ್ತ್ ಇಸ್ ಟೇಕಿಂಗ್ ಕೇರ್ ಆಫ್ ಯು ಆ್ಯಂಡ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಮದರ್ ಅರ್ತ್ ಇನ್ ರಿಟರ್ನ್. ಸೊ ಇಬ್ಬರದು ಬಾಂಧವ್ಯ, ಲೈಕ್ ಫ್ರೆಂಡ್ಶಿಪ್ ಅಥವಾ ಬಾಂಡ್ ಅಥವಾ ಕನೆಕ್ಷನ್ ಬಂದು ತುಂಬ ಡೀಪ್, ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಸೊ ನಿಮ್ಮದೇ ಆದಂಥ ಲ್ಯಾಂಡ್ ಇರ್ಬೋದು, ನಿಮ್ಮದೇ ಆದಂಥ ಫಾರ್ಮಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ನಿಮ್ಮದೇ ಇಟ್ ಫೀಲ್ಸ್ ಲೈಕ್ ಯಾವುದೋ ಒಂದು ರೀತಿಯಲ್ಲಿ ನಾನು ಹಸಿರನ್ನು ಜಾಸ್ತಿ ಮಾಡಬೇಕು ಭೂಮಿ ಮೇಲೆ ಅಂತ ಇರ್ಬೋದು. ಸೊ ಇಟ್ ಫೀಲ್ಸ್ ಅ ವೆರಿ ಸ್ಟ್ರಾಂಗ್ ಬಾಂಡ್ ಆ್ಯಂಡ್ ಕನೆಕ್ಷನ್ ಮದರ್ ಅರ್ತ್ ಜೊತೆ. ಬರೀ ಇಲ್ಲೇ ಅಲ್ಲ, ನೀವು ಬೇರೆ ಪ್ಲ್ಯಾನೆಟ್ಸಲ್ಲೂ ಕೂಡ ರೀಇನ್ಕಾರ್ನೇಟ್ ಮಾಡಿದ್ದೀರಾ, ಬಟ್ ಅರ್ಥಲ್ಲಿ ತುಂಬ ಸಾರಿ ಮಾಡಿದ್ದೀರಾ. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮಗೆ ಹೇಳೋದಕ್ಕೆ ಬಂದಿರೋದು, ನೀವು ಯಾರು ಅನ್ನೋವಂಥ ಪ್ರಶ್ನೆಗೆ ಯು ಆರ್ ಓಲ್ಡ್ ವಿಸ್ಡಮ್ ತುಂಬಿರೋವಂಥ, ನಾಲೆಜ್ ತುಂಬಿರೋವಂಥ, ಆಳವಾದ ಕಣ್ಣುಗಳಿರುವಂಥ, ಅತ್ಯಂತ ಪೇಷನ್ಸ್ ಇರುವಂಥ, ವೆರಿ ಫೆಮಿಲಿಯರ್ ಸೋಲ್ ಅರ್ತ್ಗೆ. ಯು ಆರ್ ಪ್ರಾಕ್ಟಿಕಲಿ ಅ ಕ್ಲೋಸ್ ಫ್ರೆಂಡ್. ಪ್ಲ್ಯಾನೆಟ್ ಅರ್ತ್ಗೆ ಬಂದು ಯು ಆರ್ ಅ ವೆರಿ ಕ್ಲೋಸ್ ಲೈಕ್ ಹೋಮಿ, ಅ ಫ್ರೆಂಡ್ ಅನ್ನೋ ಥರ. ಸೊ ಯು ಆರ್ ಲೈಕ್ ಅ ಏಂಜಲ್ ಆಫ್ ಮಿರಕಲ್. ಇಲ್ಲಿ ಅರ್ಥನ ಸಪೋರ್ಟ್ ಮಾಡೋದಕ್ಕೆ, ಅರ್ಥಲ್ಲಿರೋ ಜನರನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಮರ ಗಿಡಗಳನ್ನ, ನೇಚರ್ನ ಸಪೋರ್ಟ್ ಮಾಡೋದಕ್ಕೆ, ಕಾಪಾಡೋದಕ್ಕೆ, ಯಾವುದೋ ಒಂದು ರೀತಿಯಲ್ಲಿ ಇನ್ನೂ ಹೆಚ್ಚು ಈ ಅರ್ಥನ ಬೆಳವಣಿಗೆಗೆ ನೀವು ಲೈಕ್ ಗಾರ್ಡಿಯನ್ ಆಫ್ ಅರ್ತ್ ಅನ್ನೋದಕ್ಕೆ ಬಂದಿರೋವಂಥ ಒಂದು ರೀಸನನ್ನು ತೋರಿಸ್ತಾ ಇರೋದು. ದಟ್ ಈಸ್ who you are. Group number 2, you are the guardian of earth.
ಓಕೆ, ಯು ಆರ್ ದ ಗಾರ್ಡಿಯನ್ ಆಫ್ ಅರ್ತ್. ಆ್ಯಂಡ್ ಆಲ್ಸೋ ನೀವು ಬೇರೆಯವ್ರಿಗೆ ಸ್ಪಿರಿಟ್ ಗೈಡು ಅಥವಾ ಗಾರ್ಡಿಯನ್ ಏಂಜಲ್ ಕೂಡ ಇರ್ಬೋದು ಸ್ಪಿರಿಟ್ ವರ್ಲ್ಡಲ್ಲಿ ಆ್ಯಸ್ ಅ ಸೋಲ್, ಬಿಕಾಸ್ ಇಲ್ಲಿ ಆ ಮಗುಗೆ ನೀವು ಗಾರ್ಡಿಯನ್ ಆಗಿರೋದ್ರಿಂದ ಯು ಆರ್ ಆಲ್ಸೋ ಆ ಪೊಸಿಷನಲ್ಲಿ ಇರೋವಂಥವ್ರು, ಬೇರೆಯವ್ರಿಗೆ ನೀವೇ ಗಾರ್ಡಿಯನ್ ಏಂಜಲ್ ಅಥವಾ ಸ್ಪಿರಿಟ್ ಗೈಡ್ ಆಗಿರೋವಂಥವ್ರು ಸೋಲ್ ಲೆವೆಲಲ್ಲಿ. ಸೊ ಯು ಆರ್ ಆಲ್ರೆಡಿ ಇನ್ ದ್ಯಾಟ್ ಹೈಯರ್ ರ್ಯಾಂಕಿಂಗ್ ನಿಮ್ಮ ಸೋಲ್ ಎಕ್ಸ್ಪೀರಿಯನ್ಸಲ್ಲಿ. ಸೊ ಅದನ್ನು ಮರಿಬೇಡಿ. ಯು ಆರ್ ಅ ಫಂಟಾಸ್ಟಿಕ್ ಮಾಸ್ಟರ್ ಸೋಲ್ಸ್ ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇರಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಡೋಂಟ್ ಫರ್ಗೆಟ್ ಯು ಆರ್ ಅ ಗಾರ್ಡಿಯನ್ ಆಫ್ ದಿಸ್ ಅರ್ತ್. ಓಕೆ, ಲವ್ ಯು ಆಲ್. ಟೇಕ್ ಕೇರ್. ಬಾಯ್.